ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ. ಇವತ್ತು 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನೀವೆಲ್ಲರೂ ಆಚರಣೆ ಮಾಡಿದ್ದೇವೆ. ನಿಮ್ಗೆಲ್ಲರಿಗೂ ನಮ್ಮ ಶುಭಾಶಯಗಳು. ಈ ಒಂದು ಚಿಕ್ಕ ವಿಡಿಯೋ ಮಾಡುವ ಒಂದೇ ಒಂದು ಉದ್ದೇಶ, ಸಾಕಷ್ಟು ಕರುನಾಡಿನ ವಿದ್ಯಾರ್ಥಿ ಮಿತ್ರರು ನೆಟ್ ಎಕ್ಸಾಮ್ ಬರೆಯುವ ಸಲುವಾಗಿ ನಿರ್ಧಾರ ಮಾಡಿ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ನೆಟ್ ಎಕ್ಸಾಮ್ ಮುಂದಿನ ವಾರದಿಂದ ಪ್ರಾರಂಭ ಆಗ್ತಾ ಇದೆ, 25ನೇ ತಾರೀಕಿನಿಂದ. ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಅವರು ತಮ್ಮ ಹಾಲ್ ಟಿಕೆಟನ್ನು, ಅಂದರೆ ಎಕ್ಸಾಮ್ ಎಲ್ಲಿ ಬಂದಿದೆ ಅನ್ನೋದನ್ನು NTA ವೆಬ್ಸೈಟ್ದೊಳಗೆ ಡಿಕ್ಲೇರ್ ಮಾಡಿದ್ದಾರೆ. ಅದನ್ನು ನೋಡಿದ ತಕ್ಷಣ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮೂಲಕ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಸರ್, ನಾನು ಇರೋದು ವಿಜಯಪುರ. ನಮಗೆ ಬಂದಿದ್ದು ಸೆಂಟರು ಆಂಧ್ರ ಪ್ರದೇಶದ ವಿಜಯವಾಡ. ವಿಜಯಪುರದಿಂದ ವಿಜಯವಾಡಕ್ಕೆ ಹೇಗೆ ಹೋಗೋದು ಸರ್? ಭಾಳ ಟೆನ್ಷನ್ ಆಗೈತಿ, ಇದಕ್ಕೇನು ಪರಿಹಾರ ಅಂತೇಳಿ. ಜಸ್ಟ್ ಇವಾಗ ಶಾಲೆಯಿಂದ ಬರುವಾಗ ನಮ್ಮ ಅಕ್ಕಲ್ಕೋಟದ ಒಬ್ರು ಸರ್ ಅದಾರ, ಅವ್ರು ಅಕ್ಕಲ್ಕೋಟದವರು. ಅವ್ರದ್ದು ಸೆಂಟರ್ ಸೂರತ್ಗೆ ಬಂದೈತಿ, ಗುಜರಾತದೊಳಗೆ. ಅವರು ಏನು ಮಾಡಲ್ರಿ ಸರ್ ಅಂತಂದು. ಸೊಲ್ಲಾಪುರದ ಒಬ್ರು ಫ್ರೆಂಡ್ ಅದಾರ, ಅವ್ರು ನನ್ನ ಮೆಸೇಜ್ ಮಾಡಿದ್ರು, ಸರ್ ನಾಗ್ಪುರಕ್ಕೆ ನನ್ನ ಸೆಂಟರ್ ಬಂದೈತಿ ಅಂತೇಳಿ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಹಾಗೆ ಹೆಂಗೆ ರೀ ತಂದ, ಹಂಗೆ ಆಗ್ತದ? ಈ ರೀತಿ ತಪ್ಪು ಒಂದು 2 ವರ್ಷದ ಹಿಂದೆ ಕೂಡ ಆಗಿತ್ತು. ನೆಟ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನಾವು ಅಪ್ಲಿಕೇಶನ್ ಹಾಕುವಾಗ ಸೆಂಟರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳು 4 ಸೆಂಟರು ನಾವು ಚಾಯ್ಸ್ ಮಾಡಬೇಕಾಗ್ತೈತಿ. ಆ 4 ಸೆಂಟರ್ದೊಳಗನೆ ಎಕ್ಸಾಮ್ ನಾವು ಹೋಗಿ ಅಪಿಯರ್ ಮಾಡಬೇಕು. ಆ 4 ಬಿಟ್ಟು ಬೇರೆ ಸೆಂಟರ್ ಬರ್ತೈತಿ ಅಂದ್ರೆ ಎಲ್ಲೋ ಇದು ತಪ್ಪಾಗೈತಿ. ಅದು ಆನ್ಲೈನ್ ತಪ್ಪಾಗಿರ್ಬೋದು, ಸಾಫ್ಟ್ವೇರ್ ತಪ್ಪಾಗಿರ್ಬೋದು, ಏನೋ ದಿಸ್ ಇಸ್ ಅ ಬಿಗ್ ಬ್ಲಂಡರ್. ಇದು ದೊಡ್ಡ ತಪ್ಪು. ಈ ರೀತಿ ತಪ್ಪು ಮಾಡಿದ್ರೆ ಏನಾಗ್ತದೆ, ಬಿಫೋರ್ ದ ಎಕ್ಸಾಮ್ಗಿಂತ ಮುಂಚೆ ಈ ರೀತಿ NTA ತಪ್ಪು ಮಾಡಿದ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ಲಿಕ್ಕೆ ಹೊರಟಂತ ವಿದ್ಯಾರ್ಥಿಗಳಿಗೆ ದೊಡ್ಡ ಆತಂಕ ಉಂಟಾಗುತ್ತದೆ. ಅವ್ರ ಮನಸ್ಥಿತಿ ಒಮ್ಮೆ ಟೆನ್ಷನ್ದೊಳಗೆ ಬಂದ್ಬಿಡ್ತಾರೆ ಅವರು. ಸರ್, ನಾವು ಇರೋದಿಲ್ಲಿ, ನಾನು ಸೂರತ್ಗೆ ಹೋಗಿ ಎಕ್ಸಾಮ್, ಗುಜರಾತ್ಗೆ ಹೋಗಿ ಎಕ್ಸಾಮ್ ಹೇಗೆ ಬರೀಲ್ರಿ? ಸೊಲ್ಲಾಪುರ ಹೋದ್ರೆ ನಾಗ್ಪುರ್ಗೆ ಹೋಗಿ ಎಕ್ಸಾಮ್ ಹೇಗೆ ಬರೋದು ಸರ್? ಸೆಂಟರ್ ನಾವು ಇಲ್ಲೇ ತೊಗೊಂಡಿದ್ದೀವಿ, ಇಷ್ಟು ದೂರ ಬತ್ತಂದ್ರೆ ನಾವು ಏನು ಮಾಡೋಣ? ಬಿಜಾಪುರದವರು ವಿಜಯವಾಡಕ್ಕೆ ಹೋಗ್ಬೇಕು, ಬೆಂಗಳೂರದವರು ಸೋಲಾಪುರಕ್ಕೆ ಬರ್ಬೇಕು, ಹಿಂಗೆಲ್ಲ ಸೆಂಟರ್ ಕೊಟ್ಬಿಟ್ಟನ್ರಿ. ಒಂದು 4-5 ವಿದ್ಯಾರ್ಥಿಗಳದ್ದು ಈ ಸಮಸ್ಯೆ ನೋಡಿದ ತಕ್ಷಣ ನನಗೆ ಕನ್ಫರ್ಮ್ ಆಗಿಬಿಡ್ತು, ಇದು NTA ವತಿಯಿಂದ ಆದಂಥ ಒಂದು ದೊಡ್ಡ ತಪ್ಪು. ಸೊ ಇವತ್ತು ನನಗೇನು ಕಾಂಟ್ಯಾಕ್ಟ್ ಮಾಡಿದ 5 ವಿದ್ಯಾರ್ಥಿಗಳಿಗೆ ನಂದು ಒಂದು ಸಲಹೆ ಮಾಡಿದ್ದೀನಿ. ನಾನು, ನೀವೆಲ್ಲರೂ NTA ಆಫೀಸ್ಗೆ ಒಂದು ಇಮೇಲ್ ಬರೀಬೇಕು. ಅಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿರ್ತಾರೆ ಅವ್ರು, NTAದ ಇಮೇಲ್. ನಿಮ್ಗೇನು ಯಾವ ಸೆಂಟರ್ ಬಂದೈತಿ ಆ ಹಾಲ್ ಟಿಕೆಟದ ಒಂದು ಸ್ಕ್ಯಾನ್ ಮಾಡಿ ಅವ್ರಿಗೊಂದು ಅಪ್ಲಿಕೇಶನ್ ಮಾಡಿ, ಪ್ಲೀಸ್ ಚೇಂಜ್ ದ ಸೆಂಟರ್. ಐ ಬಿಲಾಂಗ್ಸ್ ಟು ದಿಸ್ ಪ್ಲೇಸ್, ಐ ಬಿಲಾಂಗ್ಸ್ ಟು ಶೋಲಾಪುರ್, ಮೈ ಸೆಂಟರ್ ಈಸ್ ಅಲೋಟೆಡ್ Surat, so I want to appear the exam in Sholapur only. So kindly rectify this mistake. ಎಲ್ಲ ವಿದ್ಯಾರ್ಥಿಗಳು NTA ಅಪ್ಲಿಕೇಶನ್ ಹಾಕಬೇಕು. ನನಗೆ ಒಂದು ಕಾನ್ಫಿಡೆನ್ಸ್ ಏನೈತಿ, ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಕಂಪ್ಲೇಂಟ್ ಮಾಡಿದಾಗ NTA ಅದನ್ನು ಸ್ವೀಕಾರ ಮಾಡಿ ಮತ್ತೆ ಸೆಂಟರನ್ನು ಚೇಂಜ್ ಮಾಡಬಹುದು ಅನ್ನೋ ಒಂದು ನಂಬಿಕೆ ನನಗಿದೆ. ಏನಾಗ್ತದೆ ರೀ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಂಗೆ ನಿರ್ಣಯನ ತೆಗೆದುಕೊಳ್ಬೇಕು. ಬಟ್ ಲಾಸ್ಟ್ ಟೈಮ್ ಈ ರೀತಿ ಕಂಪ್ಲೇಂಟ್ ಮಾಡೋದು ಬಿಡ್ರಿ, NTA ನಿತ್ತು ಹೊಯ್ಕೊಂಡ್ರೆ NTA ಏನೂ ಮಾಡೇ ಇಲ್ಲ. ಲಾಸ್ಟ್ ಟೈಮ್ ಆಗಿತ್ತು, ಹಮೇ ಕುಚ್ ನೈ ಪ್ರಾಬ್ಲಮ್, ತುಮ್ ಜಾओ एग्जाम बैठो. अरे जाओ, यहाँ से कहाँ जाओ? यहाँ से विजयवाड़ा को जाओ, यहाँ का हैदराबाद को जाओ, क्या मेरा जैसा है सब स्टूडेंट? ನಾವೊಂದು ಹುಚ್ಚು ಹಿಡ್ದೈತ್ರಿ. ನಾ ಗುವಾಹಟಿಗೂ ಹೋಗಿನಿ, ಜಮ್ಮು ಕಾಶ್ಮೀರಕ್ಕೂ ಹೋಗಿನಿ, ರಾಜಸ್ಥಾನಕ್ಕೂ ಹೋಗಿನಿ, ನಾನು ಎಲ್ಲ ಕಡೆ ತಿರುಗಾಡೇನ್ರಿ. ಅದು ನಮ್ದು ಹುಚ್ಚು ಬೇರೆ. ಪಾಪ ನಿಮ್ಗೆ ಭಾಳ ತೊಂದರೆ ಆಗ್ತದೆ ರೀ, ಹೋಗೋದು ಬರೋದು, ಟ್ರಾವೆಲಿಂಗ್, ಅಲ್ಲಿ ಹೋಗಿ ಇರೋದಲ್ಲಿ. ಅಂಥದ್ದು ಹೆಣ್ಮಕ್ಳು ಹೋಗೋದು ಭಾಳ ಮತ್ತು ತುಂಬ ಕಠಿಣ. ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು ರೀ. ಸೊಲ್ಲಾಪುರದವ್ರು ಇದ್ರು, ಅವ್ರ ನಂಬರ್ ಬಂದೈತಿ ಅಲ್ಲಿ ಪುಣೆಗೆ ಬಂದ್ರು. ಪುಣೆದ ನಂತರ ಅಲ್ಲಿ ಒಂದು ಯಾವುದೋ ಊರದಂತ್ರಿ, ಅದ್ರ ಸಬ್ ಸೆಂಟರ್ ಅದು. ಅಲ್ಲಿ ಹೋಗಿ ಆ ಹೆಣ್ಮಕ್ಳದ್ದು ಎಷ್ಟು ತ್ರಾಸ ಆಗೈತೆ ಸೊಲ್ಲಾಪುರದ್ದು. ಹೋದ್ ಬರ್ರಿ ಅಂದ್ರೆ 2 ವರ್ಷ ಹಿಂದೆ
ರಾತ್ರಿ ಹೋಗಿ ಆ ರೈಲ್ವೆ ಸ್ಟೇಷನ್ದಾಗ ಇಳಿದಿದ್ರು, ಯಾರೊಬ್ರು ಇರ್ಲಿಲ್ಲ. ಪುಣೆ ಸ್ಟೇಷನ್ದೊಳಗೆ ಜನರು ಇದ್ರು, ಅಲ್ಲಿಂದ ಮತ್ತೊಂದು ಇನ್ನೊಂದು ಸೆಂಟರ್ದೊಳಗೆ ಬಹಳ ಸಮಸ್ಯೆ ಆಗ್ತದ್ರಿ ತಮ್ಮ. ನನಗೆ ಗೊತ್ತೈತೆ ಆ ಸಮಸ್ಯೆ ಏನದ ಅಂತೇಳಿ. ಸೊ ದಯವಿಟ್ಟು ಈ ಎಲ್ಲ ವಿದ್ಯಾರ್ಥಿಗಳಿಗೆ NTA ನ್ಯಾಯ ಕೊಡಬೇಕು. ಎಕ್ಸಾಮ್ಗಿಂತ ಮುಂಚೆ ಈ ರೀತಿ ತಪ್ಪು ಮಾಡಬಾರ್ದು. ಮಾನಸಿಕ ಸ್ಥಿತಿ ಬಿಗಡಾಸ್ತೈತೆ ಎಲ್ಲ ವಿದ್ಯಾರ್ಥಿಗಳು. ಮೊದಲೇ ಅಂಜಿಕೆಯಿಂದ ಜಾಸ್ತಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೋದಿಲ್ಲ. ಸುಮ್ಮನೆ ಅವ್ರಿಗೆ ಒಂದು ಹವಾ ಹಾಕಿ ಎಕ್ಸಾಮ್ ಬರ್ಲಿಕ್ಕೆ ಹೇಳಿನ್ರಿ. ವಿದ್ಯಾರ್ಥಿಗಳು ಈ ರೀತಿ ಅನ್ಯಾಯ ಮಾಡಬಾರ್ದು. NTA ನಿಮ್ಮ ಕೈ ಹಿಡಿದು ಕಾಲು ಹಿಡಿದು ನಿಮಗೆ ವಿನಂತಿ ಐತಿ, ಪ್ಲೀಸ್ ಇವ್ರಿಗೆ ನ್ಯಾಯವನ್ನು ಕೊಡಬೇಕು. ಎಲ್ಲರೂ ಈ ರೀತಿ ಕಂಪ್ಲೇಂಟ್ ಮಾಡಿದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು. ಪೋಸ್ಟ್ಪೋನ್ ಆದ್ರೆ ಬಹಳ ಒಳ್ಳೇದೇ. ಇನ್ನೂ ಒಂದು ತಿಂಗಳು ಮುಂದೆ ಹೋಯ್ತಂದ್ರೆ ಎಲ್ಲ ಕರೆಕ್ಟ್ ಸೆಂಟರ್ ಅಲಾಟ್ಮೆಂಟ್ ಮಾಡಿ ಕೊಡಬೇಕು. ವಿದ್ಯಾರ್ಥಿಗಳ ಜೀವನ ಜೊತೆಗೆ ಚೆಲ್ಲಾಟ ಆಡಬಾರ್ದು. ಎಲ್ಲರೂ ಈ ರೀತಿ. ಮತ್ತು ಒಮ್ಮೊಮ್ಮೆ ಏನು ಗೊತ್ತಾಗ್ತದ ನನಗೆ ಗೊತ್ತದ್ರಿ, ಇವ್ರು ಹಿಂದಿಂದ ಇನ್ನೊಂದು ಲಾಜಿಕ್ ಇರ್ತೈತಿ. ಬಹಳ ದೂರ ಸೆಂಟರ್ ಕೊಟ್ಟರೆ ವಿದ್ಯಾರ್ಥಿಗಳು ಹೋಗಿ ಎಕ್ಸಾಮ್ ಬರೆಯುವುದಿಲ್ಲ. ಈ ವಿದ್ಯಾರ್ಥಿಗಳು ಹೋಗಿ ಎಕ್ಸಾಮ್ ಬರಲಿಲ್ಲ ಅಂದ್ರೆ ಏನಾಗ್ತದೆ, ಆಟೋಮೆಟಿಕ್ ಆಗಿ ವಿದ್ಯಾರ್ಥಿಗಳ ಸಂಖ್ಯೆ, ಎಕ್ಸಾಮ್ ಕೊಡೋರ ಸಂಖ್ಯೆ ಕಡಿಮೆ ಆಗ್ತದೆ, ಆಬ್ಸೆಂಟ್ ಸಂಖ್ಯೆ ಹೆಚ್ಚಾಗ್ತೈತಿ. ಅಂದ್ರೆ ಇಲ್ಲಿ ಸೋಲೋಕ್ಕಿಂತ ಮುಂಚೆನೇ ಸೋಲಿಸ್ತಾರೆ ಅವ್ರು. ನಾವು ಸೋತಿರ್ಲ, ಆದ್ರೆ ಅವರು ಒಂದು ಪ್ರಾಬ್ಲಮ್ ತಂದು ಸೋಲಿಸ್ತಾರೆ. ಹಿಂಗೆ ಇವರು ನಮ್ಮೆಲ್ಲ ಅನ್ಯಾಯ ಮಾಡಬಾರ್ದು. ನನಗೆ ಗೊತ್ತೈತಿ ಎಕ್ಸಾಮ್ ಕಂಡಕ್ಟ್ ಮಾಡೋದು ಇಂಟೆನ್ಸಿಟಿ ಬೇರೆ ಬೇರೆನೇ ಇರ್ತಾರೆ. ಎಕ್ಸಾಮ್ ತಗೋಬೇಕನ್ನೋದು ಒಮ್ಮೊಮ್ಮೆ 6 ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಂತ ಹೋಗ್ತಾರೆ. ಒಮ್ಮೊಮ್ಮೆ ರಿಸಲ್ಟ್ ಹೆಲ್ಡ್ ಅಪ್ ಮಾಡ್ತಾರೆ. ರಿಸಲ್ಟ್ ಡಿಕ್ಲೇರ್ ಮಾಡಿ ಮತ್ತೆ ಕೋರ್ಟಿಗೆ ಹಾಕ್ತಾರೆ. ಇದೆಲ್ಲ ಸರ್ಕಾರದವರೇ ಮಾಡೋರು, ಒಳಗಿನವರೇ ಡಿಕ್ಲೇರ್ ಮಾಡಿರ್ತಾರೆ. ಒಬ್ರು ಕೋರ್ಟಿಗೆ ಹೋಗ್ಬಿಡ್ತಾರೆ, ಸ್ಟೇ ತಂದು ಬಿಡೋರು. ರಿಸಲ್ಟ್ ಡಿಕ್ಲೇರ್ ಮಾಡಿದ್ದು 6 ತಿಂಗಳ ತನಕ ಸ್ಟೇ ಇಲ್ಲ. ಅದಾಗನ್ ಮತ್ತೆ ಅವರೇ ಆ ಕಮಿಟಿ ಏನಿರ್ತೈತಿರಲ್ಲ ಎಕ್ಸಾಮ್ ತಗೊಳ್ಳೋರು, ಅವ್ರು ರಿಲೇಟೆಡ್ ಇದ್ದವರು ಇದೆಲ್ಲ ಕೆಲಸ ಮಾಡ್ಕೊಂತ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಆ ಎಕ್ಸಾಮ್ ಪ್ರಕ್ರಿಯೆನ 6 ತಿಂಗಳೊಳಗೆ ನಡೆಯುವ ಎಕ್ಸಾಮು 3 ವರ್ಷ ತನಕ ಡಿಲೇ ಮಾಡ್ಕೊಂತ ಹೋಗ್ಬಿಡ್ತಾರೆ. ಅಂತ ತಪ್ಪು ಮಾಡಬಾರ್ದು. ಸೊ ಇವ್ರು ಹಾಗೇನು ಮಾಡಂಗಿಲ್ಲ. ಬಟ್ ಈ ಸೆಂಟ್ರನ್ನ ದಯವಿಟ್ಟು ಈ ತಪ್ಪನ್ನು ತಾವೆಲ್ಲರೂ ತಿದ್ದುಕೊಂಡು ಎಲ್ಲ ವಿದ್ಯಾರ್ಥಿಗಳು ನ್ಯಾಯ ಕೊಡಬೇಕು. ಸೊ ನೀವೆಲ್ಲರೂ NTA ವೆಬ್ಸೈಟಿಗೆ ಹೋಗಿ ಅಲ್ಲಿ ಇಮೇಲ್ಗೆ ಅಪ್ಲಿಕೇಶನ್ ಹಾಕ್ರಿ. ಓಕೆ, ನೀವೆಲ್ಲರೂ ಹಾಕ್ತೀರಿ ಅಂತೇಳಿ ನಾನು ನಂಬಿದ್ದೀನಿ. ಬರೀ ಹಾಕೋದ್ರ ಜೊತೆಗೆ ಕೊಡೋದಲ್ಲ, ಫುಲ್ ತಯಾರಿ ಮಾಡಿದ್ರೆ ಅದು ಎಲ್ಲೇ ಸೆಂಟರ್ ಇದ್ರೂ ಹೋಗಿ ನೀವು ಎಕ್ಸಾಮ್ ಬರೀಬೇಕು. ಸರ್ ನಾವು ತಯಾರಿ ಮಾಡಿಲ್ರಿ ಅಂದ್ರೆ ಹೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಮೊದಲಿಗೆ ಅರ್ಹತೆಯನ್ನ ನೀವು ಹೊಂದ್ಕೋಬೇಕು, ಆಮೇಲೆ ಅದರ ಬಗ್ಗೆ ಆಸೆಯನ್ನ ಮಾಡಬೇಕು. ಫುಲ್ ಡಿಸರ್ವ್ ಆಗಿರ್ಬೇಕು. ಈಗ ನೋಡ್ರಿ, ನಾನು ಶ್ರೀನಗರ್ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಎಕ್ಸಾಮ್ ಬರೋದಿಲ್ಲ. ಮೊದಲೇ ಡಿಸರ್ವ್, ನನಗೆ ಗ್ಯಾರಂಟಿ ಗೊತ್ತಿತ್ತು ಬರೀ ಹೋಗಿ ಎಕ್ಸಾಮ್ ಬರೋದು ನಾನು ಪಾಸ್ ಆಗ್ತಿದ್ದೆ. ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಹೈ ಇದ್ದಾಗ ಮಾತ್ರ ಸೆಂಟರ್ ಎಷ್ಟೇ ದೂರ ಇದ್ರೂ ಹೋಗಿ ಎಕ್ಸಾಮ್ ಬರೀಬೇಕು. ನಾನು ಪ್ರಿಪೇರೇ ಮಾಡಿಲ್ಲ ಸರ್, ಮತ್ತು ಪ್ರಿಪೇರೇ ಮಾಡಿಲ್ಲ ಅಂದ್ರೆ ಹೋಗಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಫಸ್ಟ್ ಯು ಶುಡ್ ಇವ್ಯಾಲ್ಯೂಯೇಟ್ ಅಬೌಟ್ ಯುವರ್ ಪ್ರಿಪರೇಷನ್. ನಿಮ್ಮ ಬಗ್ಗೆ ಮೊದಲಿಗೆ ನಿಮಗೆ ಗೊತ್ತಿರಬೇಕು, ಆಮೇಲೆ ಆಶೆ ಮಾಡೋದು. ನನಗೆ ಗೊತ್ತೈತಿ ನೀವೆಲ್ಲರೂ KCET ಸಲುವಾಗಿ ಪ್ರಿಪೇರ್ ಮಾಡ್ತಾ ಇದ್ರಿ ಅಂತೇಳಿ. ಎಲ್ಲರಿಗೂ ಕೈ ಮುಗಿದು ವಿನಂತಿ ಐತಿ, ನನ್ನ ಬುಕ್ ಯಾಕೆ ತಗೋಬೇಕಂದ್ರೆ ಇದು ಕೇವಲ ಬುಕ್ ಅಲ್ಲ, ನನ್ನ ಅನುಭವ ಅದರೊಳಗೆ ಕೂಡ ಐತಿ, ನನ್ನ ಪ್ರಾಣ ಅದರೊಳಗೆ ಕೂಡ ಐತಿ, ನಿಮ್ಮ ಸರ್ಟಿಫಿಕೇಟ್ ಅದರೊಳಗೆ ಕೂಡ ಐತಿ. ಇದೊಂದು ರಫ್ ರೋಡ್ ಅಂತೇಳಿ ಕರಿತೀನಿ ನಾನು, ಅದು ಸ್ಮೂತ್ ರೋಡ್ ಅಲ್ಲ. ನನ್ನ ಬುಕ್ಕು ಸ್ಮೂತ್ ರೋಡ್ ಅಲ್ಲ ಇದು. ಇದರೊಳಗೆ ಏನೇ ಸ್ವಲ್ಪ ತಪ್ಪು ತಡೆಗಳಿದ್ರೂ ಕೂಡ ತಾವೆಲ್ಲರೂ ಇದನ್ನು ತಿದ್ದುಪಡಿ ಮಾಡಿ ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡುತ್ತಾ ನೀವು ನಾವೇನು ಕರಿತೀವಿ ಸಾಧನೆಯ ಶಿಖರದ ಕಡೆಗೆ ನೀವೆಲ್ಲರೂ ಹೋಗಬೇಕು. ಬಿ ದ ಬೆಸ್ಟ್ ವಾಟ್ ಎವರ್ ಯು ಆರ್ ಬಿ. ನೀವು ಏನಿದ್ರಿ ಅದರೊಳಗೇ ಸ್ವಲ್ಪ ಬೆಸ್ಟ್ ಆಗಿರಿಲ್ಲ. ದೊಡ್ಡ ಕೆಲಸ ಮಾಡೋದಕ್ಕಿಂತ ಸಣ್ಣ ಕೆಲಸನೊಳಗೆ ನೀವು ಪರ್ಫೆಕ್ಷನ್ ತೆಗೆದುಕೊಳ್ಬೇಕು. ಇಲ್ಲಿ ತನಕ ಎಷ್ಟೋ ವಿಡಿಯೋ ಮಾಡಿದ್ದೀನಿ, ಪ್ರತಿಯೊಂದು ವಿಡಿಯೋಕ್ಕೆ ರಿಲೇಟೆಡ್ ಇರುವಂಥ ಬುಕ್ಕನ್ನು ನಾನು ಮೊದಲೇ ಈ ರೀತಿ ನೋಟ್ಬುಕ್ದೊಳಗೆ ಬರೆದಿನಿ. ಇಲ್ಲೆಲ್ಲ ನೋಟ್ಬುಕ್ ಅದಾವ, ನಾನು 7 8 ನೋಟ್ಬುಕ್ ಐತಿ. ಇಷ್ಟೆಲ್ಲ ನೋಟ್ಬುಕ್ ಅದಾವ ನೋಡ್ರಿ. ಇದು ಕೇವಲ ಪೇಪರ್ 1 ಸಲುವಾಗಿ ನನ್ನ ನೋಟ್ಸ್. ನಿಮ್ಗೆ ಈ ರೀತಿ ನೋಡ್ರಿ, ಇಷ್ಟು ನೋಟ್ಸ್ ಅದಾವ್ರಿ. ಪ್ರತಿಯೊಂದು ಚಾಪ್ಟರ್ ಸಲುವಾಗಿ ಒಂದೊಂದು ನೋಟ್ಸ್ ಮಾಡೀನಿ. ಇದು ಒಂದು ಚಾಪ್ಟರ್ ಸಲುವಾಗಿ, ಇದು ಒಂದು ಚಾಪ್ಟರ್ ಸಲುವಾಗಿ, ಇದು ಒಂದು ಯೂನಿಟ್ ಸಲುವಾಗಿ, ಇದು ಒಂದು ಯೂನಿಟ್ ಸಲುವಾಗಿ, ಇದು ಒಂದು ಯೂನಿಟ್ ಸಲುವಾಗಿ, ಇದು ಒಂದು ಯೂನಿಟ್ ಸಲುವಾಗಿ, ಆಮೇಲೆ ಎಲ್ಲ ಕೂಡಿಸಿ ಒಂದು ರಿವಿಷನ್ಗಾಗಿ ಒಂದು ನೋಟ್ಬುಕ್, ಇದು ರಿವಿಷನ್ಗಾಗಿ. ಈಗ ನಿಮ್ ರಿವಿಷನ್ಗೋಸ್ಕರ ಈ ರೀತಿ ನೀವು ನೋಟ್ಸ್ ಮಾಡಿದಿರ್ಬೇಕು, ಅಂದಕ್ಕೆ ರಿಸಲ್ಟ್ ಬರೋದು. ಎಲ್ಲ ರಿವಿಷನ್ಗೋಸ್ಕರ ಈ ರೀತಿ ನೋಟ್ಸ್ ಮಾಡಿದ್ದು ನೋಡ್ರಿ. ಕಾಣಿಸ್ತದ್ರಿ, ಅಜ್ಜಿ ಭಾಳ ಇದಾವ್ರು. ರಿವಿಷನ್ಗೋಸ್ಕರ ಇದು.
ಪ್ರತಿಯೊಂದು ಬುಕ್ಕು ಒಂದೊಂದು ಚಾಪ್ಟರ್ ಸಲುವಾಗಿ ಈ ರೀತಿ ನೀವು ನೋಟ್ಸ್ ಮಾಡ್ಬೇಕು, ಅಂದಾಗ ರಿಸಲ್ಟ್ ಬರೋದು. ಸುಮ್ ರಿಸಲ್ಟ್ ಬಾ ಅಂತ ರಿಸಲ್ಟ್ ಹೆಂಗೆ ಬರ್ತೈತ್ರಿ? ನೋಡ್ರಿ, ಇದು ಉನ್ನತ ಶಿಕ್ಷಣದ 100 ಕಾನ್ಸೆಪ್ಟ್ ಎಲ್ಲ ಕನ್ನಡದಾಗ ಬರೆದಿದ್ದೈತಿ. ಕಾಣಿಸೋದೇನಿಲ್ರಿ? ಸರ್ ಎಷ್ಟು ಹಾರ್ಡು ನೋಡ್ರಿ. ರಿಸಲ್ಟ್ ಸುಮ್ಮನೆ ಬರೋದಿಲ್ಲ ತಮ್ಮ. ರಿಸಲ್ಟ್ ಬರ್ಬೇಕಾದ್ರೆ ಭಾಳ ಹಾರ್ಡ್ ವರ್ಕ್ ಮಾಡ್ಬೇಕು, ಭಯಂಕರ. ಅದ್ರ ಮೇಲೆ ನೀವು ತನು ಮನ ಧನ ಎಲ್ಲನೇ ತ್ಯಾಗ ಮಾಡ್ಬೇಕಾಗ್ತದೆ. ಎಲ್ಲ ತ್ಯಾಗ ಮಾಡಿದಾಗೆ ರಿಸಲ್ಟ್ ಬರೋದು. ನಾವು ತ್ಯಾಗೇ ಮಾಡಲಿಲ್ಲ, ನಾವು ರಿಸಲ್ಟ್ ಅಪೇಕ್ಷೆ ಪಡೆಯೋದು ತಪ್ಪಾಗ್ತದಲ್ರಿ. ಈ ರೀತಿ ಪ್ರತಿಯೊಂದು ಚಾಪ್ಟರ್, ಪ್ರತಿಯೊಂದು ಸಬ್ಜೆಕ್ಟ್ ರಿಲೇಟೆಡ್ ಇರುವಂಥ ಒಂದೊಂದು ಬುಕ್ಕನ್ನು ಮಾಡಿದ್ದೀನಿ. ಈ ರೀತಿ ನೀವು ಮಾಡಬೇಕು. ಒಂದು ಬುಕ್ಕನ್ನು ತಗೊಂಡು ಈ ಎಲ್ಲ ನೋಟ್ ಬುಕ್ಕೇ ಈ ಬುಕ್ದೊಳಗೆ ನಾನು ಬರೆದು ಬಿಟ್ಟಿದ್ದೆ. ಹೀಗಾಗಿ ಪ್ಲೀಸ್ ಈ ಬುಕ್ಕನ್ನು ತಾವೆಲ್ಲರೂ ಪರ್ಚೇಸ್ ಮಾಡಿ, ಇದನ್ನು ಓದಿ ನನಗೂ ಕೂಡ ಬೆಳೆಸಿರಿ, ನೀವು ಕೂಡ ಬೆಳೀರಿ ಅನ್ನುವ ಮಾತನ್ನು ಹೇಳುತ್ತಾ, ಅದ್ರ ಜೊತೆಗೆ 2 ಕ್ವಶನ್ ಬ್ಯಾಂಕ್ ಕೂಡ ಅದಾವ್ರಿ. ಕ್ವಶನ್ ಬ್ಯಾಂಕ್ ಕೂಡ ನೀವು ತಾವೆಲ್ಲರೂ ಓದಬೇಕು. ಎಲ್ಲ ಕ್ವಶನ್ ಬ್ಯಾಂಕ್ ಸಂಗೀತ ಇದು ಇಂಗ್ಲಿಷ್ ಮೀಡಿಯಂದೊಳಗೆ ಐತಿ. ಇದು ನೆಟ್ ಸಲುವಾಗಿ ಇವು 2 ಬುಕ್ ಅದಾವ್ರಿ, ಕ್ವಶನ್ ಬ್ಯಾಂಕ್. ಆಮೇಲೆ ಇನ್ನೊಂದು ಚಿಕ್ಕದು ಇಂಗ್ಲಿಷ್ ಮೀಡಿಯಂ ಥಿಯರಿ ಬುಕ್ ಐತಿ. ಅವೆಲ್ಲ ತೊಗೊಂಡು ನೀವು ಓದ್ರಿ. ಇಷ್ಟು ಓದ್ಬೇಕಲ್ಲ, ಫುಲ್ ಎಷ್ಟು ನೋಡ್ರಿ, ಫುಲ್ ಅದ್ರ ಮೇಲೆ ನಿಂತರೂ ರಿಸಲ್ಟ್ ಆಗ್ತಾ ಇಲ್ಲ. ಇನ್ನು ನಾವು ಪಾರ್ಟ್ ಟೈಮ್ ಓದ್ತೀನಿ, ನಾವು ಯಾವಾಗ ಟೈಮ್ ಸಿಕ್ಕಾಕರ ಓದ್ತೀನಿ ಸರ್, ಹಾಗೆ ಅನ್ಬಾರ್ದು. ಪ್ಲೀಸ್ ಎಲ್ಲವನ್ನೂ ಅದರ ಮೇಲೆ ಗಮನವಿಟ್ಟು ಓದಿ ರಿಸಲ್ಟನ್ನು ಮಾಡ್ಕೊಡ್ರಿ. ಥ್ಯಾಂಕ್ ಯು, ನಮಸ್ಕಾರ. ಸರ್, ಇದು ನಮ್ಮ ಮೇಡಮ್ ಅವ್ರ ನಂಬರ್ ಐತಿ. ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ಕನ್ನು ಪಡಿಬೋದು. 82 ನಾವು ನಿಮ್ಮ ಪೋಸ್ಟ್ ಮೂಲಕ ಬುಕ್ಕನ್ನು ಕೊಟ್ಟು ಕಳಿಸ್ತೀವಿ. 82 63 01 64 48. ಓಕೆ, ಥ್ಯಾಂಕ್ ಯು, ನಮಸ್ಕಾರ.